ನೂತನವಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ವರಿಷ್ಠರಿಗೆ ಮತ್ತು ರಾಷ್ಟ್ರದ ವರಿಷ್ಠರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಮೊದಲಿಂದನೂ ಸಂಘಟನೆಯಲ್ಲಿ ದುಡ್ಕೊಂಡು ಹಲವಾರು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಪಕ್ಷದ ಸಂಘಟನೆಯಲ್ಲಿ ನಿರಂತರವಾಗಿ ತೊಡ್ಕೊಂಡಿರ್ತಕ್ಕಂಥ ಓಂಶಕ್ತಿ ಚಲಪತಿ ಅವರನ್ನ ಮಾಡಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಇನ್ನಷ್ಟು ಬಲ ತುಂಬುವಂಥ ಕೆಲಸ ಮಾಡ್ತಾ ಇತ್ತು. ಅದಕ್ಕೋಸ್ಕರ ನಾನು ಇವತ್ತು ಓಂಶಕ್ತಿ ಚಲಪತಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ನಾವು ಎಲ್ಲ ಜೊತೆಯಲ್ಲಿ ಇರ್ತೀರಿ, ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಕೆಲಸ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ನಾನು ಈ ಮೂಲಕ ಓಂಶಕ್ತಿ ಚಲಪತಿ ಅವರಿಗೆ ಹೇಳಿದ್ದೀನಿ. ಆ ಭಗವಂತ ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ಈ ಪಕ್ಷ ಇನ್ನಷ್ಟು ಬಲಗೊಳ್ಳಬೇಕು. ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣಾ ಕಣದಲ್ಲಿ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ವತಿಯಿಂದ NDA ವತಿಯಿಂದ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಅವ್ರಿಗೆ ಆ ಕೋಲಾರಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನು ನಾವು ಜವಾಬ್ದಾರಿ ಘೋಷಣೆ ದಿನಾಂಕ ನಿಗದಿ ಆಗುತ್ತೆ ಅಷ್ಟರೊಳಗಡೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವರಿಷ್ಠರನ್ನ ಭೇಟಿಯಾಗಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಇನ್ನೂ ಯಾವ್ಯಾವ ಪ್ರಧಾನ ಕಾರ್ಯದರ್ಶಿಗಳನ್ನು, ಮಂಡಲದ ಅಧ್ಯಕ್ಷಗಳನ್ನು ಮಾಡೋಂಥ ನಿಟ್ಟಿನಲ್ಲಿ ಯಾರು ಪಾರ್ಟಿಯಲ್ಲಿ ಕೆಲಸ ಮಾಡ್ತಾರೆ, ಯಾರು ವಿಸಿಟಿಂಗ್ ಕಾರ್ಡ್ಗೋಸ್ಕರ ಕೆಲಸ ಮಾಡ್ತಾರೆ, ಯಾರು ಪಕ್ಷದಲ್ಲಿ ಅಧಿಕಾರವನ್ನು ತಗೊಂಡು ಪಕ್ಷದ ಬೆಳವಣಿಗೆ ದೃಷ್ಟಿಯಲ್ಲಿ ಹಿನ್ನಡೆ ಅನುಭವಿಸಿರ್ತಾರೆ ಅಂಥವನ್ನೆಲ್ಲ ಅವ್ರಿಗೆ ಬುದ್ಧಿ ಹೇಳಿ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡು ಕೆಲಸ ಮಾಡೋಂಥವ್ರನ್ನ ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟು ಜೊತೆಯಲ್ಲಿ ಹೋಗೋಣ ಅಂತ ಹೇಳಿ ಇವತ್ತು ನಾನು ಓಂಶಕ್ತಿ ಚಲಪತಿ ಅವ್ರನ್ನ ಜಿಲ್ಲಾ ಕಚೇರಿಯಲ್ಲಿ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಲ್ಲಿ ಬಂದಿದ್ದೀನಿ. ನಾನು 3 ದಿವಸ ಕುಂಭಮೇಳದಲ್ಲಿ ಇದ್ದಿದ್ದರಿಂದ ನಾನು ಬರೋಕ್ಕಾಗಿರಲಿಲ್ಲ. ಇವಾಗ ಬಂಗಾರಪೇಟೆಗೆ ಹೋಗ್ಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಓಂಶಕ್ತಿ ಚಲಪತಿ ಅವರಿಗೆ ಫೋನ್ ಮಾಡಿ ಏನು ಆಯ್ಕೆ ಆಗ್ತಾ ಇತ್ತು, ಆಯ್ಕೆ ಪ್ರಕ್ರಿಯೆ ನಡೀತಾ ಇತ್ತು, ಚುನಾವಣಾ ವೀಕ್ಷಕರಾಗಲಿ ಅಧಿಕಾರಿಗಳಾಗಲಿ ಬಂದಿದ್ದಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಜನ ಮುಖಂಡರುಗಳು ಅವರವ್ರ ಹೆಸರುಗಳನ್ನ ಸೂಚನೆ ಮಾಡಿದಾಗ ಓಂಶಕ್ತಿ ಚಲಪತಿ ಅವರ ಹೆಸರು ಸೂಚನೆ ಮಾಡಿದ್ರು. ಅದೇ ರೀತಿಯಲ್ಲಿ 3 ಹೆಸರುಗಳನ್ನ ಹೈಕಮಾಂಡ್ ಕಳಿಸಿದ್ರಿ. ಇಲ್ಲಿ ಅದನ್ನ ತೀರ್ಮಾನ ಅಲ್ಲ ಅನ್ನೋಂಥದ್ದು ಇವತ್ತೇನು ಜಿಲ್ಲೆಯಲ್ಲಿ ಮಾಡಿ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥವ್ರು ಯಾರೋ ಹೆಸರು ಹೇಳ್ತಾ ಇದ್ರಿ, ಅವರು ಇದನ್ನ ತಿಳ್ಕೋಬೇಕು. ಏಕಪಕ್ಷೀಯವಾಗಿ ನಾವು ಒಬ್ಬರೇ ಡಿಸಿಷನ್ ತಗೊಳ್ಳೋದಾದ್ರೆ ನಾವು ಯಾರು ಬೇಕಾದ್ರೆ ಹೆಸರು ನಾವು ಘೋಷಣೆ ಮಾಡ್ಬೋದಾಗಿದೆ. ಅದಕ್ಕೆ ಚುನಾವಣಾ ಅಧಿಕಾರಿಗಳನ್ನಾಗಲಿ ಮತ್ತೆ ವೀಕ್ಷಕರನ್ನಾಗಲಿ ಇಲ್ಲಿ ಕಳ್ಸಂಥವ್ದು ಪ್ರತಿ ತಾಲೂಕುಗಳಿಂದನೂ ನಮ್ಮ ಸೀನಿಯರ್ ಮುಖಂಡರುಗಳನ್ನ ಪದಾಧಿಕಾರಿಗಳನ್ನ ಕರ್ಸಂಥವ್ರು ಪ್ರತಿಯೊಬ್ಬರ ಹತ್ರನೂ ಅವರ ಅನಿಸಿಕೆಗಳನ್ನ ತಿಳ್ಕೊಳ್ಳೋಂಥವ್ರು ಈ ಪ್ರಕ್ರಿಯೆ ಎಲ್ಲ ನಡೆದಿರುತ್ತೆ. ಅದಕ್ಕೋಸ್ಕರ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇರುತ್ತೆ. ಎಲ್ಲರನ್ನೂ ದೇವರಂತವ್ರೆ ಎಲ್ಲರ ಹತ್ರನೂ ಒಳ್ಳೆಯದಿಸ್ಕೊಳ್ಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಕೆಂಬೋಡಿ ನಾರಾಯಣಸ್ವಾಮಿಯವ್ರಿಗೂ ಮತ್ತೆ ಅವ್ರನ್ನ ಹೇಳಿಸಿ ಯಾರಾದರೂ ಪ್ರೆಸ್ ಕಳಿಸಿದ್ರೆ ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಹೋಗ್ತಂಥ ರೀತಿಯಲ್ಲಿ ಕೆಲಸ ಮಾಡೋಣ. ಕೆಂಬೋಡಿ ನಾರಾಯಣಸ್ವಾಮಿ ನಮ್ಮ ಪಾರ್ಟಿ ಕಾರ್ಯಕರ್ತನೇ, ಸ್ವಲ್ಪ ಬೇಜಾರಾಗಿರ್ಬೋದು. ಅದಕ್ಕೋಸ್ಕರ ಅದನ್ನೆಲ್ಲ ಖರ್ಗೆಯವ್ರ ಮನೆಯಲ್ಲೇ ಏನಾದರೂ ಒಳ್ಳೆ ಕೆಲಸಗಳಾಗಬೇಕಾದ್ರೆ ಅವ್ರು ಹೋಗಿ ಗಂಗೆ ಪೂಜೆ ಮಾಡಿರ್ತಕ್ಕಂಥವ್ರನ್ನ ನೀವು ಫೋಟೋಗಳನ್ನೆಲ್ಲ ನೋಡಿದ್ವಿ. ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಹೇಳಿ ಡಿವೈಡ್ ಆದಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಹಿಂದೂಗಳಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ಎಲ್ಲ ಇರೋರ್ನೆಲ್ಲರೂ ಒಟ್ಟಿಗೆ ಅವತ್ತೇನು ಅಂಬೇಡ್ಕರ್ ಏನು ಹೇಳಿದ್ರು ಅದನ್ನೆಲ್ಲ ಬದಿಗೊತ್ತಿ
ಎಲ್ಲರೂ ಇರತಕ್ಕಂಥವ್ರನ್ನೆಲ್ಲ ಒಟ್ಟಿಗೆ ಜೊತೆಲಿ ತಗೊಂಡೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಏನು ಕೆಲಸ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಟೋಟಲ್ ಆಗಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಹಿಂದುತ್ವನೇ ಮರೆತು ಹಿಂದೆ ಅವ್ರ ಪೂಜೆಗಳು ಮಾಡಿರ್ತಕ್ಕಂಥದ್ದನ್ನ ಅದನ್ನೆಲ್ಲ ಮರೆತು ಈಗ ಹೊಸದಾಗಿ ನಾವು ಮಸೀದಿ ಕೋರ್ಟ್ ಬಂದ್ಬಿಟ್ರೆ ನಾವು ಕೋರ್ಟ್ಗಳೆಲ್ಲ ಸಿಕ್ಕೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಂಡು ಬರೀ ಮಸೀದಿ ಪರವಾಗಿ ಮಾತಾಡೋಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಖರ್ಗೆ ಅವ್ರಿಗೂ ನಾನು ಹೇಳೋದಿಷ್ಟೇ, ಮತ್ತೆ ರಾಹುಲ್ ಗಾಂಧಿ ಅವ್ರಿಗೂ ಹೇಳೋದಿಷ್ಟೇ. ಅವ್ರ ತಾತ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅದೇ ಕುಂಭಮೇಳದಲ್ಲಿ ನಡೆದಂಥ ಏನು ಪುಣ್ಯಸ್ನಾನದಲ್ಲಿ ಸುಮಾರು 800 ಜನ ತಿರೋಗಿತ್ತು. ಅವ್ರ ತಾತನ ಕೈನಲ್ಲೂ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆವತ್ತು ಹೋಗ್ತಾ ಇದ್ದಿದ್ದು ಲಕ್ಷಾಂತರ ಜನ ಅಷ್ಟೇ. ಇವತ್ತು ಹೋಗಿರ್ತಕ್ಕಂಥದ್ದು ಮೊನ್ನೆ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಭವ್ಯವಾದಂಥ ಏರ್ಪಾಟುಗಳನ್ನು ಮಾಡಿದ್ದಾರೆ. 10 ಕೋಟಿ ಜನ ಹೋದರೆ ಕೂಡ ಅಲ್ಲಿ ಉಳ್ಕೊಳ್ಳೋಷ್ಟು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನು ಕೊಟ್ಟಿದೆ. ಆದರೆ 144 ವರ್ಷಗಳಿಗೊಮ್ಮೆ ಬರುವಂಥ ಈ ಪುಣ್ಯ ದಿನದಂದು 29ನೇ ತಾರೀಕು 4 ಗಂಟೆಗೆ ನಾವೇ ಮೊದಲು ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟೇನು ಎಲ್ಲರೂ ತಿಳ್ಕೊಂಡು ನಾನೇ ಹೋಗ್ಬೇಕು ಮೊದಲು ಅಂತ ಹೇಳ್ಬಿಟ್ಟು ಹೇಳಿ ನೂಕುನುಗ್ಗಲದಲ್ಲಿ ನಾ ಮುಂದು ತಾ ಮುಂದು ಅಂತ ಹೋದಂಥ ಸಂದರ್ಭದಲ್ಲಿ ಇವತ್ತೇನು ಘಟನೆ ನಡೆದಿದೆ ಅದು ಘಟನೆ ನಡಿಬಾರ್ದಾಗಿತ್ತು. ಇವತ್ತು ಮೊಸರಲ್ಲಿ ಕಲ್ಲುಡ್ಕಂಥ ಕೆಲಸಗಳು ಇವತ್ತು ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. ಏನೇ ಮಾಡಿದ್ರೂ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು 40 ಕೋಟಿಗೂ ಹೆಚ್ಚಿಗೆ ಜನ ಇವತ್ತು ಹೋಗಿ ಅಲ್ಲಿ ಪುಣ್ಯಸ್ನಾನ ಸಂಗಮದಲ್ಲಿ ಅಲ್ಲಿ ಸ್ನಾನ ಮಾಡೋದ್ರ ಮುಖಾಂತರ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರ ಸರ್ಟಿಫಿಕೇಟ್ ಆಗಲಿ ಖರ್ಗೆ ಅವ್ರ ಸರ್ಟಿಫಿಕೇಟ್ ಆಗಲಿ ನಮಗೇನು ಬೇಕಾಗಿಲ್ಲ. ಈ ದೇಶದ ಬಹುಸಂಖ್ಯಾತರು ಆದಂಥ ಹಿಂದೂಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ನಾವು ಮೆಕ್ಕಕ್ಕೆ ಹೋಗೋದು ನೀವು ಯಾಕೆ ಅಂತ ನಾವು ಕೇಳಕ್ಕೆ ಹೋಗಲ್ಲ. ಇಲ್ಲಿ ಖರ್ಗೆ ಅವ್ರು ಹೇಳಿರೋದು ಅಲ್ಲಿ ಹೋಗ್ಬಿಟ್ರೆ ಬಡತನ ನಿರ್ಮೂಲನೆ ಆಗುತ್ತೆ, ನೀವು ಗಂಗಾ ಸ್ನಾನ ಮಾಡಿದರೆ ನಿಮ್ಮ ಪಾಪಗಳೆಲ್ಲ ಹೋಗ್ಬಿಡ್ತಾರೆ. ಗುಲ್ಬರ್ಗದೇನೆ ಡೆವಲಪ್ ಆಗಿಲ್ಲ ಟೋಟಲ್ ಆಗಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೆಚ್ಚಿಗೆ ನಾವು ನಿಮ್ಮ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರ್ತೀರಿ. ಆದರೂ ನೀವು ಅವಾಗ ಪದೇ ಕೆಣಕಿ ಮಾತಾಡ್ತಾನೆ ಇರ್ತೀರಿ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಈ ದೇಶದ ಹಿಂದೂಗಳು, ಈ ದೇಶದ ಹಿಂದೂಸ್ತಾನದಲ್ಲಿರ್ತಕ್ಕಂಥವ್ರು, ನಾವು ಪಾಕಿಸ್ತಾನದಲ್ಲಿ ಹೋಗಿ ನೀವು ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳಿ ಬೇಕಾದ್ರೆ ಇವ್ರು ಹೇಳ್ಬೋದು. ನಾವು ಹಿಂದೂಸ್ತಾನದಲ್ಲಿ ಇವ್ರು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಿ ಹೋಗ್ಬೇಕು ಅಂತ ಹೇಳ್ಕೊಂಡಿದ್ರೆ ನೀವೆಷ್ಟೇ ಅದನ್ನು ಕಡಿವಾಣ ಹಾಕಿ ಏನೇ ಈ ಥರ ಅಹಿತಕರ ಘಟನೆಗಳು ನಡೆಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಜನರಿಗೆ ನೀವು ಹೋಗ್ಬೇಡ್ರಿ, ಅಲ್ಲಿ ವ್ಯವಸ್ಥೆಗಳಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಅದು ಇದು ಅಂತ ಏನೇ ಸೋಷಿಯಲ್ ಮೀಡಿಯಾಗಳಲ್ಲೂ ನೀವು ಬಿಟ್ರೇನು ಇನ್ನೂ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಕಾಂಗ್ರೆಸ್ ಮುಕ್ತ ಭಾರತ ಆಗೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಯೋಗಿ ಆದಿತ್ಯನಾಥ್ ಅವರು ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅಮಿತ್ ಶಾಜಿಯವರು ಇನ್ನೂ ಎಷ್ಟೇ ಜನ ಹೋದ್ರೂ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತಾರೆ. ನಾವು ಹೋಗಂಥ ಭಕ್ತಾದಿಗಳು ದಯವಿಟ್ಟು ಆತುರವಾಗಿ ಹೋಗಬೇಕು. ನಾ ಮುಂದೆ ಹೋಗ್ಬೇಕು ಅಂತ ಈ ಆಲೋಚನೆಯಲ್ಲಿ ಹೋಗದೆ ಭಕ್ತಿಯಿಂದ ನಿಧಾನವಾಗಿ ಹೋದರೆ 10 ಕೋಟಿ ಜನ ಹೋದರೆ ಕೂಡ ನಾವು ಆರಾಮಾಗಿ ಆ ಭಗವಂತನ ಕೃಪೆಗಾಗಿ ನಾವು ಸಂಗಮದಲ್ಲಿ ಸ್ನಾನ ಮಾಡಿ ಬರ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಯಾರೇ ಹೋದರೆ ಕೂಡ ಸಮಾಧಾನವಾಗಿ 1 ಗಂಟೆ ಲೇಟ್ ಆದ್ರೂ ನಾವು ಸುರಕ್ಷಿತವಾಗಿ ಹೋಗಿ ಬರ್ಬೇಕಂತೇಳಿ ನೀವು ತೀರ್ಮಾನ ತಗೊಂಡ್ರೆ ಯಾವುದೇ ರೀತಿಯಾದಂಥ ಈ ಥರ ಅಹಿತಕರ ಘಟನೆಗಳು ನಡೆಯಲ್ಲ. ಅದಕ್ಕೋಸ್ಕರ ಭಕ್ತಾದಿಗಳು ಇದನ್ನು ಮನಗೊಂಡು ನಮ್ಮನ್ನು ನಂಬ್ಕೊಂಡು ಮನೆಯಲ್ಲಿ ಮಕ್ಕಳು ಕುಟುಂಬದವ್ರು ಇದ್ದಾರೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಯಾವ ರೀತಿ ಸುರಕ್ಷಿತವಾಗಿ ಹೋಗಬೇಕು, ಸರ್ಕಾರ ಏನೇ ಮುಂದಾಲೋಚನೆ ಇಟ್ಕೊಂಡು ಮಾಡಿದ್ರೆ ಕೂಡ ನಮ್ಮ ಬುದ್ಧಿನೂ ನಮ್ಮ ಕೈನಲ್ಲಿ ಇರಬೇಕು ಅನ್ನೋ ಮುಖಾಂತರ ನಾನು ಎಲ್ಲರೂ ಶಾಂತ ರೀತಿಯಲ್ಲಿ ಹೋಗಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ. ಅವರೆಲ್ಲ ತುಂಬ ದೊಡ್ಡ ಇವರು, ನಾವೆಲ್ಲ ಬರೀ MP ಆಗಿದ್ದಂಥವ್ರು, ಅವರೆಲ್ಲ ಸಚಿವರಾಗಿದ್ದಂಥವ್ರು, ಈಗ ಸಂಸದರಾಗಿದ್ದಾರೆ. ನಮ್ಮಲ್ಲಿ ಯಾರು ಫೋನ್ ರಿಸೀವ್ ಮಾಡ್ತಾರೆ, ಯಾರು ಫೋನ್ ರಿಸೀವ್ ಮಾಡಲ್ಲ ಅನ್ನೋದು ಜನಗಳಿಗೆ ಗೊತ್ತು. ನಮ್ಮ ಕ್ಷೇತ್ರದಲ್ಲಿ ಜನಗಳಿಗೆ ನನ್ನ ಬಗ್ಗೆ ಗೊತ್ತು, ಅವರವ್ರ ಕ್ಷೇತ್ರಗಳಲ್ಲಿ ಅವ್ರ ಜನಕ್ಕೆ ಗೊತ್ತಿರುತ್ತೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ರಾಜ್ಯಾಧ್ಯಕ್ಷರು ಒಬ್ಬರು ತಗೊಂಡಿರ್ತಕ್ಕಂಥ ನಿರ್ಧಾರ ಅಲ್ಲ ಇದು. ಅರ್ಥ ಆಯ್ತು? ಇದು ಏನು ಪಕ್ಷದ ಇದರಲ್ಲಿ ಚೌಕಟ್ಟಿನಲ್ಲಿ ಇದಕ್ಕೆ ಆದಂಥ ಚುನಾವಣಾ ವೀಕ್ಷಕರನ್ನ, ಚುನಾವಣಾ ಅಧಿಕಾರಿಗಳನ್ನು ಮತ್ತು ಇವ್ರನ್ನೆಲ್ಲ ನೇಮಕ ಮಾಡಿ ಪ್ರತಿಯೊಬ್ಬರದೂ ಅಲ್ಲಿ ವಿಷಯ ತಿಳ್ಕೊಂಡು ಎಲ್ಲರೂ ವಿಷಯ ಸಂಗ್ರಹಣೆ ಮಾಡಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅಂತ ಬಂದಾಗ
ಅಲ್ಲಿನೂ ಹೋಗಿತ್ತು, ಸಿಕಲ್ ರಾಮಚಂದ್ರ ಗೌಡದ್ದು ಹೋಗಿತ್ತು, ಕೃಷ್ಣಮೂರ್ತಿ ಅವ್ರದ್ದು ಹೋಗಿತ್ತು, ಸಂದೀಪ್ ಅವ್ರದ್ದು ಹೋಗಿತ್ತು, ಇನ್ನು ನಮ್ಮ ವೇಣುಗೋಪಾಲ್ ಅವ್ರದ್ದು ಹೋಗಿತ್ತು, ಗೋಪಿ ಚಿಂತಾಮಣಿ ಅವ್ರು ಗೋಪಿ ಅವ್ರದ್ದು ಹೋಗಿತ್ತು. ಈ ಥರ ಎಲ್ಲ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ತೀರ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟೇಳಿ ತೀರ್ಮಾನ ಮಾಡಿ ಸೈನ್ ಹಾಕಿ ಕಳಿಸಿರ್ತಕ್ಕಂಥದ್ದು ಯಾರ್ದು ಅಂತ ಹೇಳ್ಬಿಟ್ಟೇಳಿ ಅವ್ರಿಗೂ ಗೊತ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ಅವರು ಇನ್ನೂ ಪಕ್ಷಕ್ಕೆ ಹೊಸದಾಗಿ ಬಂದಿರ್ತಕ್ಕಂಥವ್ರು, ತುಂಬ ಏನು ಅವ್ರಿಗೇನು ಎಕ್ಸ್ಪೀರಿಯನ್ಸ್ ನಮ್ಮ ಪಾರ್ಟಿಯದು ಏನೇನು ಸಿಸ್ಟಮ್ ಅಂತ ಹೇಳಿ ಅವ್ರಿಗೇನು ಅಷ್ಟೊಂದು ಗೊತ್ತಿಲ್ಲ ಅಂತ ಹೇಳ್ಕೊಳ್ತೀನಿ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೇ ಅವ್ರದ್ದು ಏನೇ ಇದ್ದಿದ್ದರಿಂದ ಪಕ್ಷದ ಏನು ಕಾಂಗ್ರೆಸ್ ಅವ್ರಿಗೆ ಏನು ತಿಳ್ಸಕ್ಕೆ ಏನು ಹೋಗ್ತಾ ಇಲ್ಲ, ನಾವು BJP ವರಿಷ್ಠರಿಗೆ ತಾನೇ ತಿಳ್ಸಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು. ತಿಳಿಸ್ಲಿ ಬಿಡಿ, ಅದ್ರಲ್ಲಿ ಪಕ್ಷದ ಸಿಸ್ಟಮ್ ಏನು, ಯಾವ ಥರ ಮಾಡಿದ್ದಾರೆ, ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಆಯ್ಕೆ ಮಾಡಿರೋರು ಹೇಳ್ತಾರೆ. ಏನಾದ್ರು ತಪ್ಪಾಗಿದ್ರೆ ಅದನ್ನ ತಿದ್ಕೊಳ್ಳೋಂಥ ನಿಟ್ಟಿನಲ್ಲಿ ಹೈಕಮಾಂಡನ್ನು ಸೂಚನೆ ಕೊಡ್ತಾರೆ. ಅದು ಬಿಟ್ಟು ಮೀಡಿಯಾಕ್ಕೆ ಹೋಗಿ ನಾವು ಅದು ಮಾಡ್ತೀರಿ, ಇದು ಮಾಡ್ತೀರಿ, ಹಂಗೆ ಮಾಡ್ತೀರಿ, ಹಿಂಗೆ ಮಾಡ್ತೀರಿ, ಅದು ಇದಂತ ವೈಯಕ್ತಿಕವಾಗಿ ಮಾತಾಡೋಂಥ ಸೂಕ್ತವಾದಂಥದ್ದೆಲ್ಲ ಯಾರೇ ಆಗಲಿ. ನಾವು ಪಕ್ಷದ ಚೌಕಟ್ಟಲ್ಲಿ ಇರ್ತಕ್ಕಂಥವ್ರು. ನಮಗೆ MP ಟಿಕೆಟ್ ಮಿಸ್ ಆದಾಗ ನಾವೆಲ್ಲೂ ಹೋಗಿ ಪಕ್ಷದ ವಿರುದ್ಧವಾಗಲಿ ನನಗೆ ಟಿಕೆಟ್ ಸಿಕ್ಕಿಲ್ಲ ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟೇಳಿ ನಾನು ಪಕ್ಷದ ವಿರೋಧಿ ಚಟುವಟಿಕೆಗಳನ್ನ ನಾವು ಯಾವತ್ತೂ ಮಾಡಿಲ್ಲ. ಪಕ್ಷ ನಮ್ಮನ್ನು MP ಮಾಡಿದ್ರೆ ಮುಂದೆ ಏನು ಮಾಡ್ಬೇಕಂತ ಹೇಳಿ ಪಕ್ಷಕ್ಕೆ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪಕ್ಷಕ್ಕೆ ಬಂದಿದ್ದಾದ್ಮೇಲೆ ಕಾಂಗ್ರೆಸ್ ಥರ ಮಾಡ್ಕೊಂಡ್ರೆ ಆಗಲ್ಲ. BJP ಏನು ಸಂಸ್ಕೃತಿ ಇದೆ ಆ BJP ಸಂಸ್ಕೃತಿ ಕೊಟ್ಟು ವಿಜಯೇಂದ್ರ ಅವ್ರನ್ನ ವಯಸ್ಸಲ್ಲಿ ನಿಮ್ಕಿನ್ನ ಚಿಕ್ಕವ್ರು ಇರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಅಧ್ಯಕ್ಷ ಸ್ಥಾನ ಇದೆಯಲ್ಲ ಅದಕ್ಕೆ ಗೌರವ ಕೊಟ್ಟು ನಡ್ಕೊಳ್ಳೋದು ಕಲ್ಕೊಬೇಕು ಪ್ರತಿಯೊಬ್ಬರು. ಆಗ್ಲೇ ನಾವು ಪಕ್ಷಕ್ಕೆ ನಾವು ಒಳ್ಳೆ ರೀತಿಯಾದ ರೆಸ್ಪೆಕ್ಟ್ ಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳೋಷ್ಟು ಬುದ್ಧಿವಂತ ನಾವಲ್ಲ. ದಯವಿಟ್ಟು ನೀವು ಒಬ್ಬೊಬ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಪಕ್ಷಕ್ಕೆ ಮುಜುಗರ ಆಗೋಂಥ ರೀತಿಯಲ್ಲಿ ನಡ್ಕೊಂತ ಇದ್ರಿ. ಇದು ಕಾಂಗ್ರೆಸ್ ಅವರು ಟೋಟಲ್ ಆಗಿ ನಮ್ದು ನೆಕ್ಸ್ಟ್ ಬರಲ್ಲ ಅಂತೇಳಿ, ಸರ್ಕಾರ ಬರಲ್ಲ ಅಂತೇಳಿ ಅವರೇ ತೀರ್ಮಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ನಾವು ಚುನಾವಣೆಗಳಲ್ಲಿ ಹೆಂಗೆದ್ದು ಸರ್ಕಾರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದ್ ಬಿಟ್ಬಿಟ್ಟು ನಾವೇ ಕಾಲ ಹೇಳ್ಕೊಳ್ಳೋಂಥ ಕೆಲಸಗಳನ್ನ ಬಿಟ್ಬಿಡಿ. ಸರ್, ಅವರು ಮಾತಾಡ್ತಾ ಬರೋದ್ರಲ್ಲಿ ಇನ್ನೊಂದು ಹೇಳಿದ್ರು ಸರ್, ಸಿದ್ದರಾಮಯ್ಯ ನನ್ನ ಬುದ್ಧಿವಾದ ಹೇಳಿದ್ರು ಪಕ್ಷ ಬಿಡುವಾಗ BJP ಅವರು ನಿನ್ನ ನಡೆಸ್ಕೊಂಡು ಕೈ ಬಿಟ್ಬಿಡ್ತಾರೆ ನಡ್ತಾರೆ ಇಲ್ಲಿ ಅಂತ ಅವ್ರ ಮಾತು ಕೇಳಬೇಕಿತ್ತು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಪಕ್ಷದಲ್ಲಿ ಯಾರು ಇವ್ರನ್ನ ಅವ್ರು ಹೋಗಿ ಬುದ್ಧಿವಾದ ಹೇಳಿದಾಗ ಅವ್ರ ಜೊತೆಲಿ ಇರಬೇಕಾಗಿತ್ತು. ನಮ್ಮ ಪಾರ್ಟಿಗೆ ಬಂದಿದ್ದಾದ್ಮೇಲೆ ನಮ್ಮ ಪಾರ್ಟಿ ಸಿಸ್ಟಮಲ್ಲಿ ಇರಬೇಕು.